ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈ ಲೇಔಟ್ ನಿರ್ಮಾಣ ಮಾಡೋದಕ್ಕೆ, ಅದು ರಾಜ್ಯ ಕಾಲುವೆ ಮೇಲೆ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನುವಂತಹ ಪ್ರಶ್ನೆ, ಜೊತೆಗೆ ಯಾರೀ ಬಿಲ್ಡರ್ಸ್, ಲೇಔಟ್ ನಿರ್ಮಾಣ ಮಾಡಿದ ನಂತರದಲ್ಲಿ ಜಿಬಿಎ ಸೂಚನೆ ನೋಟಿಸ್ ಕೊಟ್ಟರು ಕೂಡ ತೆರವು ಮಾಡಿಲ್ಲ ಅನ್ನೋದಾದ್ರೆ ಯಾರೀ ಬಿಲ್ಡರ್ಸ್, ಯಾವ ಪ್ರಭಾವಿ ಬಿಲ್ಡರ್ ಈತ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಇದೇ ಪ್ರಶ್ನೆಯನ್ನು ಖುದ್ದು ನಾವು ಜಂಟಿ ಆಯುಕ್ತಕ್ಕೆ ಮಾಡಿದ್ವಿ. ಹಾಗಾದ್ರೆ 2023 ಮುಂಚೆ ಈ ಗದ್ದೆಯಾಗಿದ್ದಂತಹ ಈ ಒಂದು ಜಾಗ ಲೇಔಟ್ ಆಗಿ ಕನ್ವರ್ಟ್ ಆಗುವ ತನಕ ಅದಕ್ಕೆ ಬೇಕಾದಂತಹ ಅನುಮತಿಯನ್ನು ಯಾವ ರೀತಿಯಲ್ಲಿ ನೀವು ಕೊಟ್ರಿ, ಹೇಗೆ ಕೊಟ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಖುದ್ದು ಜಂಟಿ ಆಯುಕ್ತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾರು ಡಬಲ್ ಇದ್ರು ಅದರ ವಿರುದ್ಧ ಕೂಡ ನಾವು ತನಿಖೆಯನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ್ರು. ಈ ಒಂದು ಲೇಔಟ್ ಇಲ್ಲಿಂದ ಆರಂಭವಾಗಿ ಸರಿಸುಮಾರು ಇದು 2 ಎಕರೆ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಇಲ್ಲಿ 2 ಭಾಗ ಇದೆ. ಒಂದೊಂದು ಇದರಲ್ಲಿ ಬಹುತೇಕ 50ಕ್ಕೂ ಅಧಿಕ ಮನೆಗಳಿರುವಂತಹ ಮಾಹಿತಿ ಇದೆ. ಬಹುತೇಕ ಐಷಾರಾಮಿ ಮನೆಗಳಿರುವಂತದ್ದು. ಇದು ಈ ಒಂದು ಲೇಔಟ್ ನ ಒಂದು ಶರವಣ ಲೇಔಟ್ ನ ಒಂದು ಭಾಗ. ಈ ಒಂದು ಇಲ್ಲಿ ಬಹುತೇಕ ನೀವು ನೋಡ್ತಾ ಇರೋದು ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇಲ್ಲಿ ಸೀಸ್ ಆಗಿರುವಂತಹ ಮನೆಗಳ ಮುಂಭಾಗವನ್ನು ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿರಲಿಲ್ಲ. ನಿಯಮದ ಪ್ರಕಾರ ಇವರು ಕನಿಷ್ಠ ಅಂದ್ರೆ 1 ಮೀಟರ್ ಅಷ್ಟು ಸೆಟ್ ಬ್ಯಾಕ್ ಅನ್ನಾದ್ರೂ ಬಿಡಬೇಕಾಗಿತ್ತು. ಈ ಹಿಂದಿನ ನಿಯಮದ ಪ್ರಕಾರ ಇವರು 1.5 ಮೀಟರ್ ಅಷ್ಟು ಸೆಟ್ ಬ್ಯಾಕ್ ಅನ್ನು ಬಿಡಬೇಕಾಗಿತ್ತು. ಈಗ ನಿಯಮ ಸಡಿಲಿಕೆ ಆಗಿದ್ರು ಕೂಡ ಕಟ್ಟಡದ ಯಾವುದೇ ಒಂದು ಭಾಗದಲ್ಲಿ ಕೂಡ ಇವರು ಸೆಟ್ ಬ್ಯಾಕ್ ಅನ್ನು ಬಿಡದಂತಹ ಕಾರಣಕ್ಕಾಗಿ ಇದೀಗ ಈ ಒಂದು ಬಿಲ್ಡಿಂಗ್ ಅದನ್ನು ಕೂಡ ನಿಯಮ ಉಲ್ಲಂಘನೆ ಮಾಡಿರುವಂತಹ ಅಂತಸ್ತುಗಳನ್ನು ಇದೀಗ ಡೆಮಾಲಿಷನ್ ಮಾಡಲು 30 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ 30 ದಿನಗಳ ಕಾಲಾವಕಾಶ ಕೊಟ್ಟು ಸರಿಸುಮಾರು 12 ದಿನ ಆಗಿದೆ. 12 ದಿನ ಆದ್ರೂ ಇನ್ನೂ ಕೂಡ ಅದನ್ನು ತೆರವು ಮಾಡುವಂತಹ ಯಾವುದೇ ಕೆಲಸ ಆಗಿಲ್ಲ. ಇಲ್ಲಿರುವಂತಹ ಒಂದಿಷ್ಟು ಜನರು ಕೂಡ ಇದ್ದಾರೆ. ಅವರು ಬಹುತೇಕರು ಇಲ್ಲಿರುವಂತಹ ಖರೀದಿದಾರರು ಕೂಡ ಇದೀಗ ಗೊಂದಲಕ್ಕೆ ಸಿಲುಕಿದ್ದಾರೆ, ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಇಲ್ಲಿರುವಂತಹ ಖರೀದಿದಾರರಿಗೆ ಕೂಡ ಈ ರೀತಿಯ ಸಮಸ್ಯೆ ಇದೆ. ತಾವು ತಗೊಂಡಿರುವಂತಹ ಜಾಗದಲ್ಲಿ ರಾಜಕಾಲುವೆ ಅಂದ್ರೆ ಗಡಿ ಕಾಲುವೆಯ ಬಫರ್ ಝೋನ್ ಒತ್ತುವರಿ ಆಗಿರುವ ವಿಚಾರ ಆಗಲಿ ಅಥವಾ ಸೆಟ್ ಬ್ಯಾಕ್ ಬಿಡದೆ ಇಲ್ಲಿರುವಂತಹ ಮನೆಗಳ ನಿರ್ಮಾಣ ಮಾಡಿರುವಂತಹ ವಿಚಾರವಾಗಲಿ ಇಲ್ಲಿರುವಂತಹ ಜನರಿಗೆ ಗೊತ್ತಿರಲಿಲ್ಲ. ಇದೀಗ ಖರೀದಿ ಮಾಡಿದವರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸರವಣ ಲೇಔಟ್ ನ ಮತ್ತೊಂದು ಭಾಗವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಬಹುತೇಕ ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಜಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಬಿಲ್ಡರ್ಸ್ ಮತ್ತೆ ಕಲ್ಲಾಟ ಆಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಖುದ್ದು ರಿಪಬ್ಲಿಕ್ ಅನ್ನು ನಡೆಸಿದ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಟಾಬಯಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಪೂರಪಾಲಿಕೆ ಜಂಟಿ ಆಯುಕ್ತ ಸುಧಾ ಅವರು ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಯಾರು ಕೂಡ ಈ ಲೇಔಟ್ ನಲ್ಲಿ ಮನೆಗಳನ್ನು ಖರೀದಿ ಮಾಡಬಾರದು, ಜೊತೆಗೆ ಇಲ್ಲಿರುವಂತಹ ಬಿಲ್ಡರ್ಸ್ ಕೂಡ ಮನೆಗಳನ್ನು ಮಾರಾಟ ಮಾಡಬಾರದು. ಇಲ್ಲಿದ್ದಂತಹ ಬೋರ್ಡ್ಗಳನ್ನು ಕೂಡ ತೆರವು ಮಾಡಿದ್ದಾರೆ. ಅಂದ್ರೆ ಈ ಒಂದು ಜಾಗ ಮಾರಾಟಕ್ಕಿದೆ ಅನ್ನೋ ಏನು ಬೋರ್ಡ್ ಇತ್ತು ಅದನ್ನು ಕೂಡ ತೆರವು ಮಾಡಿದ್ರೆ ಯಾರು ಕೂಡ ಖರೀದಿ ಮಾಡಬಾರದು, ಜೊತೆಗೆ ಮಾರಾಟ ಮಾಡಬಾರದು ಅಂತ ಸ್ಪಷ್ಟವಾಗಿರುವಂತಹ ಸೂಚನೆ ಕೊಟ್ಟಿದ್ರ ಹೊರತಾಗಿಯೂ ಕೂಡ ಖುದ್ದು ನಿನ್ನೆ ರಿಪಬ್ಲಿಕ್ ಕನ್ನಡ ಅವರನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಏನು ಸಮಸ್ಯೆ ಇಲ್ಲ, ಖರೀದಿ ಮಾಡಿ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಈ ಮೂಲಕ ಮತ್ತೆ ಜನರಿಗೆ ವಂಚನೆ ಮಾಡಲು ಮುಂದಾಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಲ್ಲಿರುವಂತಹ ಬಹುತೇಕ ಮನೆಗಳನ್ನು ಇದೀಗ ಸೀಸ್ ಮಾಡಿದ್ದಾರೆ. ಕೆಲವೊಂದು ಮನೆಗಳಲ್ಲಿ ಮುಂದಿನ ತಿಂಗಳು ಗೃಹ ಪ್ರವೇಶಕ್ಕೂ ಕೂಡ ಇಲ್ಲಿರುವಂತಹ ಜನರು ಪ್ಲಾನ್ ಮಾಡ್ಕೊಂಡಿದ್ರು. ಆ ಜನರು ಕೂಡ ಇದೀಗ ಮನೆ ಸೀಸ್ ಆಗಿದಂತಹ ಪರಿಣಾಮ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಒಂದು ಲೇಔಟ್ ನಿರ್ಮಾಣದ ಹಿಂದೆ ಕೆಲವೊಂದಿಷ್ಟು ಜನರುಗಳ ಹೆಸರು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಪ್ರಭಾವಿ ಬಿಲ್ಡರ್ ಗಳ ಹೆಸರು ಕೇಳಿ ಬರ್ತಾ ಇರುವುದರಿಂದ ಜಿಬಿ ಅಧಿಕಾರಿಗಳು ಈ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ, ಓಕೆ ಸತ್ತಾರ್, ರೈಟ್, ಥ್ಯಾಂಕ್ ಯು. ಡೀಟೇಲ್ಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈ ಲೇಔಟ್ ನಿರ್ಮಾಣ ಮಾಡೋದಕ್ಕೆ, ಅದು ರಾಜ್ಯ ಕಾಲುವೆ ಮೇಲೆ ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನುವಂತಹ ಪ್ರಶ್ನೆ, ಜೊತೆಗೆ ಯಾರೀ ಬಿಲ್ಡರ್ಸ್, ಲೇಔಟ್ ನಿರ್ಮಾಣ ಮಾಡಿದ ನಂತರದಲ್ಲಿ ಜಿಬಿಎ ಸೂಚನೆ ನೋಟಿಸ್ ಕೊಟ್ಟರು ಕೂಡ ತೆರವು ಮಾಡಿಲ್ಲ ಅನ್ನೋದಾದ್ರೆ ಯಾರೀ ಬಿಲ್ಡರ್ಸ್, ಯಾವ ಪ್ರಭಾವಿ ಬಿಲ್ಡರ್ ಈತ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಇದೇ ಪ್ರಶ್ನೆಯನ್ನು ಖುದ್ದು ನಾವು ಜಂಟಿ ಆಯುಕ್ತಕ್ಕೆ ಮಾಡಿದ್ವಿ. ಹಾಗಾದ್ರೆ 2023 ಮುಂಚೆ ಈ ಗದ್ದೆಯಾಗಿದ್ದಂತಹ ಈ ಒಂದು ಜಾಗ ಲೇಔಟ್ ಆಗಿ ಕನ್ವರ್ಟ್ ಆಗುವ ತನಕ ಅದಕ್ಕೆ ಬೇಕಾದಂತಹ ಅನುಮತಿಯನ್ನು ಯಾವ ರೀತಿಯಲ್ಲಿ ನೀವು ಕೊಟ್ರಿ, ಹೇಗೆ ಕೊಟ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಖುದ್ದು ಜಂಟಿ ಆಯುಕ್ತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾರು ಡಬಲ್ ಇದ್ರು ಅದರ ವಿರುದ್ಧ ಕೂಡ ನಾವು ತನಿಖೆಯನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ್ರು. ಈ ಒಂದು ಲೇಔಟ್ ಇಲ್ಲಿಂದ ಆರಂಭವಾಗಿ ಸರಿಸುಮಾರು ಇದು 2 ಎಕರೆ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಇಲ್ಲಿ
ಎರಡು ಭಾಗ ಇದೆ. ಒಂದೊಂದು ಇದರಲ್ಲಿ ಬಹುತೇಕ 50ಕ್ಕೂ ಅಧಿಕ ಮನೆಗಳಿರುವಂತಹ ಮಾಹಿತಿ ಇದೆ. ಬಹುತೇಕ ಐಷಾರಾಮಿ ಮನೆಗಳಿರುವಂತದ್ದು. ಇದು ಈ ಒಂದು ಲೇಔಟ್ ನ ಒಂದು ಶರವಣ ಲೇಔಟ್ ನ ಒಂದು ಭಾಗ. ಈ ಒಂದು ಇಲ್ಲಿ ಬಹುತೇಕ ನೀವು ನೋಡ್ತಾ ಇರೋದು ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇಲ್ಲಿ ಸೀಸ್ ಆಗಿರುವಂತಹ ಮನೆಗಳ ಮುಂಭಾಗವನ್ನು ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿರಲಿಲ್ಲ. ನಿಯಮದ ಪ್ರಕಾರ ಇವರು ಕನಿಷ್ಠ ಅಂದ್ರೆ 1 ಮೀಟರ್ ಅಷ್ಟು ಸೆಟ್ ಬ್ಯಾಕ್ ಅನ್ನಾದ್ರೂ ಬಿಡಬೇಕಾಗಿತ್ತು. ಈ ಹಿಂದಿನ ನಿಯಮದ ಪ್ರಕಾರ ಇವರು 1.5 ಮೀಟರ್ ಅಷ್ಟು ಸೆಟ್ ಬ್ಯಾಕ್ ಅನ್ನು ಬಿಡಬೇಕಾಗಿತ್ತು. ಈಗ ನಿಯಮ ಸಡಿಲಿಕೆ ಆಗಿದ್ರು ಕೂಡ ಕಟ್ಟಡದ ಯಾವುದೇ ಒಂದು ಭಾಗದಲ್ಲೂ ಕೂಡ ಇವರು ಸೆಟ್ ಬ್ಯಾಕ್ ಅನ್ನು ಬಿಡದಂತಹ ಕಾರಣಕ್ಕಾಗಿ ಇದೀಗ ಈ ಒಂದು ಬಿಲ್ಡಿಂಗ್ ಅದರಲ್ಲೂ ಕೂಡ ನಿಯಮ ಉಲ್ಲಂಘನೆ ಮಾಡಿರುವಂತಹ ಅಂತಸ್ತುಗಳನ್ನು ಇದೀಗ ಡೆಮಾಲಿಷನ್ ಮಾಡಲು 30 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ 30 ದಿನಗಳ ಕಾಲಾವಕಾಶ ಕೊಟ್ಟ ಸರಿಸುಮಾರು 12 ದಿನ ಆಗಿದೆ. 12 ದಿನ ಆದ್ರೂ ಇನ್ನೂ ಕೂಡ ಅದನ್ನು ತೆರವು ಮಾಡುವಂತಹ ಯಾವುದೇ ಕೆಲಸ ಆಗಿಲ್ಲ. ಇಲ್ಲಿರುವಂತಹ ಒಂದಿಷ್ಟು ಜನರು ಕೂಡ ಇದ್ದಾರೆ. ಅವರು ಬಹುತೇಕರು ಇಲ್ಲಿರುವಂತಹ ಖರೀದಿದಾರರು. ಆ ಖರೀದಿದಾರರು ಕೂಡ ಇದೀಗ ಗೊಂದಲಕ್ಕೆ ಸಿಲುಕಿದ್ದಾರೆ, ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಇಲ್ಲಿರುವಂತಹ ಖರೀದಿದಾರರಿಗೆ ಕೂಡ ಈ ರೀತಿಯ ಸಮಸ್ಯೆ ಇದೆ. ತಾವು ತಗೊಂಡಿರುವಂತಹ ಜಾಗದಲ್ಲಿ ರಾಜಕಾಲುವೆ ಅಂದ್ರೆ ಗಡಿ ಕಾಲುವೆಯ ಬಫರ್ ಝೋನ್ ಒತ್ತುವರಿ ಆಗಿರುವ ವಿಚಾರ ಆಗಲಿ ಅಥವಾ ಸೆಟ್ ಬ್ಯಾಕ್ ಬಿಡದೆ ಇಲ್ಲಿರುವಂತಹ ಮನೆಗಳ ನಿರ್ಮಾಣ ಮಾಡಿರುವಂತಹ ವಿಚಾರವಾಗಲಿ ಇಲ್ಲಿರುವಂತಹ ಜನರಿಗೆ ಗೊತ್ತಿರಲಿಲ್ಲ. ಇದೀಗ ಖರೀದಿ ಮಾಡಿದವರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸರವಣ ಲೇಔಟ್ ನ ಮತ್ತೊಂದು ಭಾಗವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲೂ ಕೂಡ ಬಹುತೇಕ ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಜಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಬಿಲ್ಡರ್ಸ್ ಮತ್ತೆ ಕಲ್ಲಾಟ ಆಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಖುದ್ದು ರಿಪಬ್ಲಿಕ್ ಅನ್ನ ನಡೆಸಿದ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಟೆ ಬಯಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಪೂರಪಾಲಿಕೆ ಜಂಟಿ ಆಯುಕ್ತ ಸುಧಾ ಅವರು ಸ್ಪಷ್ಟವಾಗಿರುವಂತಹ ಸೂಚನೆ ಕೊಟ್ಟಿದ್ರು. ಯಾರು ಕೂಡ ಈ ಲೇಔಟ್ ನಲ್ಲಿ ಮನೆಗಳನ್ನು ಖರೀದಿ ಮಾಡಬಾರದು, ಜೊತೆಗೆ ಇಲ್ಲಿರುವಂತಹ ಬಿಲ್ಡರ್ಸ್ ಕೂಡ ಮನೆಗಳನ್ನು ಮಾರಾಟ ಮಾಡಬಾರದು. ಇಲ್ಲಿದ್ದಂತಹ ಬೋರ್ಡ್ ಗಳನ್ನು ಕೂಡ ತೆರವು ಮಾಡಿದ್ದಾರೆ. ಅಂದ್ರೆ ಈ ಒಂದು ಜಾಗ ಮಾರಾಟಕ್ಕೆ ಇದೆ ಅನ್ನೋ ಏನು ಬೋರ್ಡ್ ಇತ್ತು ಅದನ್ನು ಕೂಡ ತೆರವು ಮಾಡಿದ್ರೆ ಯಾರು ಕೂಡ ಖರೀದಿ ಮಾಡಬಾರದು, ಜೊತೆಗೆ ಮಾರಾಟ ಮಾಡಬಾರದು ಅಂತ ಸ್ಪಷ್ಟವಾಗಿರುವಂತಹ ಸೂಚನೆ ಕೊಟ್ಟಿದ್ರ ಹೊರತಾಗಿಯೂ ಕೂಡ ಖುದ್ದು ನಿನ್ನೆ ರಿಪಬ್ಲಿಕ್ ಕನ್ನಡ ಅವರನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಏನು ಸಮಸ್ಯೆ ಇಲ್ಲ, ಖರೀದಿ ಮಾಡಿ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಈ ಮೂಲಕ ಮತ್ತೆ ಜನರಿಗೆ ವಂಚನೆ ಮಾಡಲು ಮುಂದಾಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಲ್ಲಿರುವಂತಹ ಬಹುತೇಕ ಮನೆಗಳನ್ನು ಇದೀಗ ಸೀಸ್ ಮಾಡಿದ್ದಾರೆ. ಕೆಲವೊಂದು ಮನೆಗಳಲ್ಲಿ ಮುಂದಿನ ತಿಂಗಳು ಗೃಹ ಪ್ರವೇಶಕ್ಕೂ ಕೂಡ ಇಲ್ಲಿರುವಂತಹ ಜನರು ಪ್ಲಾನ್ ಮಾಡ್ಕೊಂಡಿದ್ರು. ಆ ಜನರು ಕೂಡ ಇದೀಗ ಮನೆ ಸೀಸ್ ಆಗಿದಂತಹ ಪರಿಣಾಮ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಒಂದು ಲೇಔಟ್ ನಿರ್ಮಾಣದ ಹಿಂದೆ ಕೆಲವೊಂದಿಷ್ಟು ಜನರುಗಳ ಹೆಸರು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಪ್ರಭಾವಿ ಬಿಲ್ಡರ್ ಗಳ ಹೆಸರು ಕೇಳಿ ಬರ್ತಾ ಇರೋದರಿಂದ ಜಿಬಿ ಅಧಿಕಾರಿಗಳು ಈ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ, ಓಕೆ ಸತ್ತಾರ್, ರೈಟ್, ಥ್ಯಾಂಕ್ ಯು. ಡೀಟೇಲ್ಸ್ ಜಂಟಿ ಆಯುಕ್ತ ಸುಧಾ ಅವರು ಸ್ಪಷ್ಟವಾಗಿರುವಂತಹ ಸೂಚನೆ ಕೊಟ್ಟಿದ್ರು. ಯಾರು ಕೂಡ ಈ ಲೇಔಟ್ ನಲ್ಲಿ ಮನೆಗಳನ್ನು ಖರೀದಿ ಮಾಡಬಾರದು, ಜೊತೆಗೆ ಇಲ್ಲಿರುವಂತಹ ಬಿಲ್ಡರ್ಸ್ ಕೂಡ ಮನೆಗಳನ್ನು ಮಾರಾಟ ಮಾಡಬಾರದು. ಇಲ್ಲಿದ್ದಂತಹ ಬೋರ್ಡ್ ಗಳನ್ನು ಕೂಡ ತೆರವು ಮಾಡಿದ್ದಾರೆ. ಅಂದ್ರೆ ಈ ಒಂದು ಜಾಗ ಮಾರಾಟಕ್ಕೆ ಇದೆ ಅನ್ನೋ ಏನು ಬೋರ್ಡ್ ಇತ್ತು ಅದನ್ನು ಕೂಡ ತೆರವು ಮಾಡಿದ್ರೆ ಯಾರು ಕೂಡ ಖರೀದಿ ಮಾಡಬಾರದು, ಜೊತೆಗೆ ಮಾರಾಟ ಮಾಡಬಾರದು ಅಂತ ಸ್ಪಷ್ಟವಾಗಿರುವಂತಹ ಸೂಚನೆ ಕೊಟ್ಟಿದ್ರ ಹೊರತಾಗಿಯೂ ಕೂಡ ಖುದ್ದು ನಿನ್ನೆ ರಿಪಬ್ಲಿಕ್ ಕನ್ನಡ ಅವರನ್ನು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಏನು ಸಮಸ್ಯೆ ಇಲ್ಲ, ಖರೀದಿ ಮಾಡಿ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಈ ಮೂಲಕ ಮತ್ತೆ ಜನರಿಗೆ ವಂಚನೆ ಮಾಡಲು ಮುಂದಾಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಲ್ಲಿರುವಂತಹ ಬಹುತೇಕ ಮನೆಗಳನ್ನು ಇದೀಗ ಸೀಸ್ ಮಾಡಿದ್ದಾರೆ. ಕೆಲವೊಂದು ಮನೆಗಳಲ್ಲಿ ಮುಂದಿನ ತಿಂಗಳು ಗೃಹ ಪ್ರವೇಶಕ್ಕೂ ಕೂಡ ಇಲ್ಲಿರುವಂತಹ ಜನರು ಪ್ಲಾನ್ ಮಾಡ್ಕೊಂಡಿದ್ರು. ಆ ಜನರು ಕೂಡ ಇದೀಗ ಮನೆ ಸೀಸ್ ಆಗಿದಂತಹ ಪರಿಣಾಮ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಒಂದು ಲೇಔಟ್ ನಿರ್ಮಾಣದ ಹಿಂದೆ ಕೆಲವೊಂದಿಷ್ಟು ಜನರುಗಳ ಹೆಸರು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಪ್ರಭಾವಿ ಬಿಲ್ಡರ್ ಗಳ ಹೆಸರು ಕೇಳಿ ಬರ್ತಾ ಇರೋದರಿಂದ ಜಿಬಿ ಅಧಿಕಾರಿಗಳು ಈ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ, ಓಕೆ ಸತ್ತಾರ್.